ವಿಚಾರ ಗೊತ್ತಾಯ್ತಾ? ಏನ್ಲ ಅದು ವಿಚಾರ? ನಮ್ ಮಗ ನಮ್ಮೂರಲ್ಲಿ ನಾಟಕ ಅಂತಕಲ್ಲ. ಯಾವಾಗ ನಾಟಕ? ಕೊಂಡಕ್ಕೆ ನಲಿಯೋಳೆ ಕೆಂಡಕ್ಕೆ ಕುಣಿಯೋಳೆ ಕೊಂಡಕ್ಕೆ ನಲಿಯೋಳೆ. 8ನೇ ತಾರೀಕು ನಮ್ ಗೋಪಾಲ್ಪುರದಲ್ಲಿ. ಯಾವ್ದು ನಾಟಕ? ತಂಗಿಯೇ ತಂಗಿಯೇ ನನ್ನ ಮುದ್ದು ತಂಗಿಯೇ, ಅಣ್ಣನ ಬೆನ್ನಿನ ಕೂಸು ಮರಿ ಬೊಂಬೆಯೇ, ಮನ್ನಿಸು ಇಲ್ಲವೇ ದಂಡಿಸು. ಯಾರಪ್ಪ? ನಮ್ಮ ಅಪ್ಪ ಕಲ ಪತ್ರಧಾರಿಗಳು ಅಲ್ಲಿ ಬತ್ತ ನೋಡ್ಲಾ? ಬೇಡ ಸಾಕ್ಷಿ ಬೇಡ, ನಂದ ಗೋಕುಲದಂತಿರುವ ಮನೆಗೆ ನರಕದ ದರ್ಶನ ಮಾಡಿಸಬೇಡ. ನಾವು ಕಟ್ಟಿದ ಈ ಆಶಾ ಗೋಪುರವನ್ನ ಗಾಳಿ ಗೋಪುರವನ್ನಾಗಿ ಮಾಡಬೇಡ. ಅಣ್ಣ ತಮ್ಮ ತಂಗಿಯರ ಸಂಬಂಧಕ್ಕೆ ಒಡಕಿನ ಕೊಳ್ಳಿ ಹಚ್ಚಬೇಡ. ತುಂಬಿದ ಮನೆಯನ್ನು ಒಡೆಯೋದು ಭಾರಿ ಸುಲಭ ಕಣೆ, ಆದರೆ ಆ ಮನೆಯನ್ನು ಸರಿಪಡಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಒಡೆದ ಮನಸ್ಸು, ಒಡೆದ ಕನ್ನಡಿ, ಒಡೆದ ಮನೆ ಒಂದು ಬಾರಿಯು ಒಡೆದರೆ ಮತ್ತೆ ಸರಿಪಡಿಸಲು ಆ ಹರಿಯರ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ಮುತ್ತೈದೆ ಗರತಿಯಾಗಿ ನೀ ಬಾಳು, ಇದೇ ಈ ಭಾರತೀಯ ಹೆಣ್ಣಿನ ಕುಲಧರ್ಮ. ಶಶಿಯ ನಿರ್ಗಮನ ಸುಂದಳಿಯನ್ನ ಕಾಡ್ತಾ ಇದೆ. ಈ ದೊಡ್ಡ ಮನೆ ಬಿಕ್ಕೋನಿಸ್ತಾ ಇದೆ. ಬಂಧುವಾಗಿ ಬಂದ ಶಶಿ ಇಂದು ನಮ್ಮ ಬಾಳಿಗೆ ಅಂದನಾಗಿ ಹೋದ. ಹಾಡುವಂತಿಲ್ಲ, ಅನುಭವಿಸುವಂತಿಲ್ಲ, ಎಲ್ಲ ದೇವರ ವಿಚಿತ್ರ ಆಟ. ದಿನೇ ದಿನೇ ದೊಡ್ಡ ಮನೆಯ ದೊಡ್ಡತನದ ಆಧಾರ ಸ್ತಂಭದಂತಿರುವ ಈ ಕಲ್ಲುಗಳು ಹೆಣ್ಣಿನ ಸಿಡಿಲಿನ ಆರ್ಭಟಕ್ಕೆ ಸಿಲುಕಿ ಪುಡಿಪುಡಿಯಾಗಿ ಸಡಿಲವಾಗ್ತಾ ಇದೆ. ಈ ಮನೆಯ ಸಂತೋಷದ ರಸಗಳಿಗೆ ದೂರವಾಗಿ ವಿರಸದ ವಿಷಗಳಿಗೆ ತಾಂಡವವಾಡ್ತಾ ಇದೆ. ಶಶಿ ಅವನು ಹುಟ್ಟು ಹಬ್ಬಕ್ಕೆ ಅಂತ ಅವನ ತಂಗಿನ ಮನೆ ಕರ್ಕೊಂಡೋದಾಗ ಅವನ ತಂಗಿನ ನೋಡಿದ್ಮೇಲೆ ಮದುವೆ ಅಂತ ಆದ್ರೆ ಅವನ ತಂಗಿನ ಮದುವೆ ಆಗ್ಬೇಕು ಅಂತ ಆಸೆ ಆಗಿದೆ. ಏನಾದ್ರೂ ಆಗ್ಲಿ, ಇವತ್ತು ಈ ವಿಷಯನ ಶಶಿ ಹತ್ರ ಪ್ರಸ್ತಾಪ ಮಾಡ್ಲೇಬೇಕು. ಹಲೋ, ಸರಿ ಸರ್, ಆಯ್ತು, ಇವಾಗಲೇ ರಿಪೋರ್ಟ್ ಆಗ್ತೀನಿ ಸರ್. ಸರಿ ಸರ್, ಓಕೆ ಸರ್. ನನ್ನ ಪ್ರೀತಿ ವಿಚಾರನ ಶಶಿ ಹತ್ರ ಮುಗಿಸಿ ಆದಷ್ಟು ಬೇಗ ನನ್ನ ದೇಶ ಸೇವೆ ಮಾಡೋಕ್ಕೆ ಸೈನಿಕನಾಗಿ ಓಡ್ತಾ ಇದ್ದೀನಿ. ಪ್ರೀತಿಗಿಂತ ನನ್ನ ದೇಶ ಸೇವೆ ಮುಖ್ಯ. ಅಪಮಾನ, ಅಪಜಯವನ್ನು ಎರೆಯದ ಈ ತ್ರಿನೇತ್ರನಿಗೆ ಅನುಮಾನದಿಂದ ಅನಾಗರಿಕರು ಅಪಕೀರ್ತಿಯನ್ನೇ ತಂದರು. ಚಕ್ರವ್ಯೂಹವನ್ನು ಭೇದಿಸಲು ಹೋದ ಅಭಿಮನ್ಯು ಅದಕ್ಕೆ ಸಿಕ್ಕಿಕೊಂಡಂತೆ ನಾನೇ ನೇಯ್ದ ಬಲೆಯಲ್ಲಿ ಆ ದೊಡ್ಡ ಮನೆ ಎಲ್ಲ ಪಾತ್ರಗಳು ಸಿಕ್ಕಿ ಅಪಾತ್ರರಾಗಿ ನರಳುತ್ತಿವೆ. ಇದು ಈ ತ್ರಿನೇತ್ರನ ಸಂಚು.
ದೊಡ್ಡ ಮನೆ ದೊಡ್ಡ ಮನೆ ದೊಡ್ಡ ಮನೆ. ಕನಸು ಮನಸ್ಸಿನಲ್ಲೂ ದೆವ್ವದ ಹಾಗೆ ಕಾಡ್ತಾ ಇದೆ ದೊಡ್ಡ ಮನೆಯ ದೊಡ್ಡತನ. ಆ ದೊಡ್ಡ ಮನೆಯನ್ನ ಛಿದ್ರ ಮಾಡಬೇಕೆಂದು ನಾ ಕೈಗೊಂಡ ಪ್ರಯತ್ನಗಳೆಲ್ಲ ಪದೇ ಪದೇ ವಿಫಲವಾಗ್ತಾ ಇದೆ. ಇಲ್ಲ ಇಲ್ಲ, ಇದು ಸಾಧ್ಯವಿಲ್ಲ. ನಾ ಕಂಡ ಕನಸು ನನಸಾಗಲೇಬೇಕು. ಈ ಕಾರ್ಯದಲ್ಲಿ ಆ ತ್ರಿನೇತ್ರನನ್ನು ನಂಬಿದರೆ ಏನೂ ಪ್ರಯೋಜನವಿಲ್ಲ. ಇಲ್ಲಿ ನನ್ನದೇ ಅಧಿಕಾರ. ಆದರೂ ನಮ್ಮಿಬ್ಬರ ಮನೆತನಗಳ ಮಧ್ಯೆ ತಲತಲಾಂತರಗಳಿಂದಲೂ ಒತ್ತಿಕೊಂಡಿರುವ ಬೆಂಕಿ ನಂದಬೇಕಾದರೆ ಆ ಬೆಂಕಿಗೆ ನಮ್ಮಿಬ್ಬರಲ್ಲೊಬ್ಬರು ಆಹುತಿಯಾಗಲೇಬೇಕು. ಅಯ್ಯೋ ಬುಡಿದಣಿ, ನಾಯಿ ಬೊಗಳಿದ್ರೆ ದೇವಲೋಕ ಆಡದೆ ಅಂದಂಗೆ ಕತ್ತೆ ಬಲ್ದೆ ಕಸ್ತೂರಿ ಗಮನವ ಆದ್ಯಂಗಾರ ಹಾಳು ಬಿದ್ದೋಲಿ ಆ ಶಾಂತಿ ನರ್ಸ್ ಕೆಲ್ಸಕ್ಕೆ ಹೋಗ್ತಾಳಲ್ಲ, ಅವಳು ಹೆಂಗಾರ ಮಾಡಿ ಪಟಾಯಿಸ್ಕೊಂಡು 3 ತಿಂಗಳು ವಾಂತಿ ಮಾಡಿಸ್ಬಿಡ್ಬೇಕು. ನರ್ಸಮ್ಮ, ನನ್ನ ಮದುವೆ ಹಾಕಿ ಹಿಂದೆ ಮುಂದೆ ನೋಡ್ತೀಯಲ್ಲ, ನೋಡೋದಕ್ಕೆ ಸುಂದರವಾಗಿಲ್ವಾ, ಖಡಕ್ ಆಗಿಲ್ವಾ, ಕದರ್ ಆಗಿಲ್ವಾ? ಒಬ್ಬ ಮದ್ದಾಗ ಗಂಡಿಗೆ ಎಲ್ಲೆಲ್ಲಿ ಏನೇನ್ ಇರ್ಬೇಕೆಲ್ಲ ಐತೆ, ಆದ್ರೆ ತಲೆ ಕೂದಲೊಂದು ಉದ್ರೋಗದೆ ಅಪ್ಪ. ಅಲ್ಲ ಕಣೆ, ನಾನ್ ಡೈಲಿ ತರಕಾರಿ ಅಂಗಡಿ ಹೋಗಿ ದುಡ್ಡು ಮಾಡ್ತೀನಿ. ಒಬ್ಬ ಕಾರ್ ಓನರು ನನ್ನ ಮದುವೆ ಹಾಕಿ ಹಿಂದೆ ಮುಂದೆ ನೋಡ್ತೀಯಲ್ಲ. ಬ್ರಹ್ಮಚಾರಿ ಜೀವನವ ಏನು ಅಂತ ಸೃಷ್ಟಿ ಮಾಡ್ಬಿಟ್ಟಪ್ಪ. ಕೊಡುವುದೆಲ್ಲ ಹೆಣ್ಣೈಕ್ಳಿಗೆ ಕೊಟ್ಬಿಟ್ಟು ಆಸೆ ಮಾತ್ರ ನಮ್ಮಂತ ಗಂಡೈಕ್ಳು ಕೊಟ್ಬಿಟ್ಟಲ್ಲಪ್ಪ. ನೋಡೋದ್ರಿಂದ ನನ್ನ ಮನ್ಸೇ ಹತೋಟಿಲಿಲ್ಲ ಕಣ್ರೆ. ನಾನೊಬ್ಬ ಸ್ಪೆಷಲಿಸ್ಟ್ ಡಾಕ್ಟರ್. ನಾನು ಏನಾಗೈತೆ ಅಂತ ಚೆಕ್ ಮಾಡ್ಬಿಟ್ಟು ಹೇಳ್ತೀವಿ. ನೀವೇನು ಗಾಬರಿ ಪಡಬೇಡಿ. ದೇವರು ಮನುಷ್ಯನಿಗೆ ಕಷ್ಟ ಕೊಡೋದು ಸಹಜ, ಆದರೆ ನೀವೊಂದು ಸ್ವಲ್ಪ ಧೈರ್ಯ ತಗೊಳ್ಬೇಕು. ವಿಷ್ಣುಂ ಶಚಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಜಾಯೇ ಸರ್ವವಿಘ್ನೋ ಪ್ರಶಾಂತಯೇ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. 2026ನೇ ಬುಧವಾರ ಸಂಧ್ಯಾ ಹಾಗೂ ಮನೋಜ್ಗೂ ಮದುವೆ ಫಿಕ್ಸ್ ಆಗಿದೆ. ನೀವು ಬನ್ನಿ, ನಿಮ್ಮ ಮೂಲಕ ತನ್ನಿ. ನಮ್ಮಪ್ಪ ದೇಶ ಕಾಯಕ್ಕೆ ಹೋಗಿದ್ದಾರೆ. ಅವ್ರು ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ. ಅವ್ರು ಮಾತಾಡಿಸ್ಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ. ಬಂದಳು ಕಾಂಚನ ಕಾಂಚನ ಕಾಂಚನ, ಆನಂದವೇ ಮೈ ತುಂಬಿದೆ ಆಕಾಶಕ್ಕೆ. ಮನದಲ್ಲಿ ಶುರು ಪ್ರೀತಿ ತುಂಬರಾಟ ಎದೆಯಲ್ಲಿ. Zoom zoom. Zoom zoom. Zoom zoom. ಮಲ್ಲಿಗೆ 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 ದುಂಡು ಮಲ್ಲೆ ನನ್ನಲ್ಲೇ ಕಂಪು ಏಕನಕ ಡೋಲು ಹೊಡ್ಡಿಲ್ಲ.